ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಇರುವಂಥದ್ದು ಎಲ್ಲಿ ಅಂತಂದರೆ ಗುಡಿಬಂಡೆ ಕೋಟೆಯಲ್ಲಿ ಇದ್ದೀವಿ. ಗುಡಿಬಂಡೆ ಕೋಟೆಯಲ್ಲಿ ಇವತ್ತು ನಾವು ಹೋಗ್ಬಿಟ್ಟು ಗುಡಿಬಂಡೆ ಕೋಟೆಯನ್ನು ನೋಡ್ಕೊತಾ ಬರೋಣ. ಸೊ ಬನ್ನಿ. ಸ್ನೇಹಿತರೆ, ಈ ಗುಡಿಬಂಡೆ ಕೋಟೆಗೆ ಇರುವಂತಹ ನಿಜವಾದ ಹೆಸರು ಏನಪ್ಪ ಅಂತಂದರೆ ಸರಸದ್ಮಗಿರಿ ಬೆಟ್ಟ ಅನ್ನೋದಕ್ಕೆ ಈ ಒಂದು ಬೆಟ್ಟಕ್ಕೆ ಇರುವಂತಹ ಒಂದು ಹೆಸರು. ಆದರೆ ಈ ಬೆಟ್ಟ ಇರೋದು ಗುಡಿಬಂಡೆಯಲ್ಲಿ ಇರೋದ್ರಿಂದ ಈ ಕೋಟೆಗೆ ಗುಡಿಬಂಡೆ ಕೋಟೆ ಅಂತಲೇ ಕೂಡ ಪ್ರಸಿದ್ಧಿಯಾಗಿರುವಂಥದ್ದು. ಇದು ವಿಶೇಷ. ಆಮೇಲೆ ಈ ಕೋಟೆಯಲ್ಲಿ ನಾವು ಅನೇಕ ವಿಶೇಷತೆಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಅದೇನಪ್ಪ ಅಂತಂದರೆ ಈ ಕೋಟೆಯಲ್ಲಿ ಸುಮಾರು 13 ನೀರಿನ ಕೊಳಗಳನ್ನು ನಾವು ನೋಡ್ಬೋದು. ಅಂದರೆ ದೊಣೆ ಅಂತ ಏನು ಕರಿತೀವಲ್ಲ ನಾವು, ಆ ಥರ ನೀರು ಶೇಖರಣೆ ಮಾಡೋದಕ್ಕೆ ಇರುವಂತಹ 13 ಕೊಳಗಳನ್ನು ನಾವು ನೋಡಬಹುದು. ಹಾಗೆ ಒಂದು ಜ್ಯೋತಿರ್ಲಿಂಗ ಕೂಡ ಇಲ್ಲಿ ಇರುವಂಥದ್ದು ಈ ಕೋಟೆಯ ಒಂದು ವಿಶೇಷ. ಇನ್ನೂ ಅನೇಕ ರೀತಿಯ ವಿಶೇಷಗಳನ್ನು ನಾವು ಈ ಕೋಟೆಯಲ್ಲಿ ನೋಡೋಕ್ಕೆ ಸಿಗುವಂಥದ್ದು. ಸೊ ಅದನ್ನೆಲ್ಲವೂ ಕೂಡ ನಾವು ಹತ್ಕೊಂಡು ಹೋಗಿ ಆ ಪ್ಲೇಸಿಗೆ ಹೋಗ್ಬಿಟ್ಟೆ ಮಾತಾಡ್ಕೊಳ್ಳೋಣ ಬನ್ನಿ. ಈ ಥರ ನಮಗೆ ರಸ್ತೆಗಳು ನೋಡೋಕ್ಕೆ ಸಿಗುತ್ತೆ. ತುಂಬ ಸುಲಭವಾಗಿ ನಾವು ಈ ಬೆಟ್ಟವನ್ನು ಚಾರಣವನ್ನು ಮಾಡ್ಬೋದು. ಯಾರು ಬೇಕಾದರೂ ಕೂಡ ಹತ್ಬೋದು, ಏನು ತೊಂದರೆ ಏನಿಲ್ಲ. ಕ್ರಿಟಿಕಲ್ ಅಂತ ಏನೂ ಇಲ್ಲ ಈ ಬೆಟ್ಟದಲ್ಲಿ, ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯಸ್ಸಾದವರು ಕೂಡ ಈ ಬೆಟ್ಟನ ಹತ್ಕೊಂಡು ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ಕೆಳಗಡೆಯಿಂದ ಬೆಟ್ಟ ನೋಡೋಕ್ಕೆ ನಮ್ಗೆ ಈ ಥರ ಸಿಗುತ್ತೆ, ನೀವು ನೋಡ್ಬೋದು. ಇದೆಲ್ಲ ಕೋಟೆ, ಇದು ನೀವು ಗಮನಿಸ್ಬೋದು. ಎತ್ತ ನೋಡಿದ್ರೂ ಕೂಡ ಸುತ್ತ ಕೂಡ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶ ಇದು. ನೀವು ನೋಡ್ಬೋದು. ಈ ಕೋಟೆಯನ್ನು ಕೆಳಗಡೆಯಿಂದ ನೋಡಿದ್ರೆ ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಾವು ಮುಂದೆ ಹತ್ಕೊಂಡು ಹೋಗಿ ಇನ್ನೂ ಈ ಕೋಟೆ ಬಗ್ಗೆ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳೋಣ ಬನ್ನಿ. ನೋಡ್ಬೋದು ಈ ಥರ ಅಲ್ಲಲ್ಲಿ ಸ್ವಲ್ಪ ಈ ಥರ ಹೊರಟಾದ ಕಲ್ಲುಗಳಿರ್ತವೆ. ತುಂಬ ಕೇರ್ಫುಲ್ಲಾಗಿ ಹತ್ಕೊಂಡು ಬರಬೇಕಿಂತ ಕಡೆ ಬಿಟ್ಟರೆ ಏನು ಭಾಳ ಕಷ್ಟ ಅಂತ ಏನಿಲ್ಲ, ತುಂಬಾ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಇಲ್ಲಿ ಒಂದು ಗುಹೆ ಇದೆ. ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ. ಗುಹೆ ಅಂತಂದರೆ ಆ ಕಲ್ಲಿನ ಕೆಳಗಡೆ ಹಸಿ ಹೋಗುವಂಥದ್ದು ಅಷ್ಟೇ, ಬೇರೆ ಏನೂ ಇಲ್ಲ. ಈ ಮೆಟ್ಲು ಹತ್ಕೊಂಡು ಬಂದಾದಮೇಲೆ ಇಲ್ಲಿ ನಮಗೇನು ಕಾಣಿಸ್ತಿದೆಯಲ್ಲ, ಈಗ ನಾವು ಹೋಗ್ತಿರೋದು
ಕೋಟೆಯ ಮುಖ್ಯ ಬಾಗಿಲ ಬಳಿ ನಾವು ಬಂದಿದ್ದೀವಿ. ಇಲ್ಲಿ ಕೋಟೆ ಒಳಗಡೆ ಬಂದಿದ ತಕ್ಷಣ ನಮಗೆ ಕಲ್ಲಿನ ಒಂದು ಮಂಟಪ ಸಿಗುತ್ತೆ. ಕಲ್ಲಿನ ಮಂಟಪ ಇದು ಮುಖ್ಯ ಬಾಗಿಲು ಇದು. ಸೊ ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ಇನ್ನೂ ಏನೇನಿದೆ ಈ ಕೋಟೆಯಲ್ಲಿ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ. ಹಾಗೆಯೇ ಮುಖ್ಯ ದ್ವಾರದಿಂದ ಸ್ವಲ್ಪ ಬಲಗಡೆಗೆ ಬಂದರೂ ಕೂಡ ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲೂ ಕೂಡ ಕಲ್ಲಿನ ಒಂದು ಮಂಟಪ ನಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈಗೆಲ್ಲ ಪಾಳು ಬಿದ್ದೋಗಿರುವಂಥದ್ದು. ಬನ್ನಿ. ಇದೆಲ್ಲವೂ ಕೂಡ ಒಂದು ಕಲ್ಲಿನ ಮಂಟಪನೇ, ಈಗೆಲ್ಲ ಪಾಳು ಬಿದ್ದೋಗಿದೆ. ಇಲ್ಲಿ ಏನಾದರೂ ಏನೂ ಇಲ್ಲ, ಇಲ್ಲಿ ಎಲ್ಲ ಪಾಳು ಬಿದ್ದಿರುವಂಥದ್ದೇ ಅದೆಲ್ಲ ಕೂಡ. ಸೊ ನೀವು ಅಲ್ಲಿ ನೋಡ್ಬೋದು, ಆ ಕಡೆಗೆ ಒಂದು ಬುರ್ಜಿ ಕಾಣಿಸುತ್ತೆ ನಿಮಗೆ. ನಾವೀಗೇನು ಬಂದ್ವಲ್ಲ ಆ ಕಡೆಯಿಂದ ಅಲ್ಲೆಲ್ಲ ತುಂಬ ಕೋತಿಗಳೆಲ್ಲ ಇದೆ, ಬುರ್ಜಿ ಕಾಣಿಸುತ್ತೆ. ಅಲ್ಲಿ ದೂರದಲ್ಲಿ ನೀವು ನೋಡಿದ್ರೆ ನಿಮಗೆ ಕಾಣಿಸ್ಬೋದು, ಇಲ್ಲ ಕಾಣಿಸ್ದೇನೂ ಇರ್ಬೋದು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಹೆಜ್ಜೆನುಗಳು ಅಲ್ಲೆಲ್ಲ ಗೂಡು ಕಟ್ಟಿದ್ದಾವೆ. ಜೇನು ಗೂಡು ನೀವು ನೋಡ್ಬೋದು ಅಲ್ಲಿಂದ. ಬಾ. ಸ್ನೇಹಿತರೆ, ಈ ಕೋಟೆಗೆ ಇನ್ನೊಂದು ವಿಶೇಷತೆ ಏನಿದೆಯಪ್ಪ ಅಂತಂದರೆ, ಈ ಕೋಟೆನ 7 ಸುತ್ತಿನ ಕೋಟೆ ಅಂತ ಕರಿಬೋದು. ಯಾಕಪ್ಪ ಅಂತಂದರೆ ಇದಕ್ಕೆ 7 ಸುತ್ತಿನ ಕೋಟೆಯನ್ನು ನಿರ್ಮಿಸಿದ್ದಾರೆ. ಹಾಗಾಗಿ ಇದನ್ನು ಒಂದು ಕೂಡ 7 ಸುತ್ತಿನ ಕೋಟೆ ಅಂತ ಹೇಳ್ಬೋದು. ಈಗ ನಾವೇನು ಬಂದ್ವಲ್ಲ ಮುಖ್ಯ ದ್ವಾರ, ಅದು ಮೊದಲನೇ ದ್ವಾರ. ಅದು ಇನ್ನೂ ಕೂಡ ಮೇಲೆ ನೋಡೋಕ್ಕೆ ಸಿಗ್ಬೋದು ನಮಗೆ. ಹೋಗೋಣ ಬನ್ನಿ. ಇಲ್ಲಿ ನೋಡಿರ್ಬೋದು ನೀವು, ಮೇಲ್ಗಡೆ ತುಂಬಾ ಬುರ್ಜುಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಇದನ್ನು ಯಾರು ಕಟ್ಟಿಸಿದ್ರು ಅಂತ ನಾವು ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಬ್ಬ ದೊರೆ, ಅವ್ರ ಹೆಸರು ಬಂದು ಬೈರೇಗೌಡ ಅಂತೇಳಿ, ಅವರು ಕಟ್ಟಿಸಿರೋಂಥ ಈ ಕೋಟೆ ಇದು. ಸುಮಾರು 17ನೇ ಶತಮಾನದಲ್ಲಿ ಈ ಕೋಟೆನ ಅವರು ನಿರ್ಮಿಸಿರ್ತಾರೆ. ಸ್ನೇಹಿತರೆ, ಈಗ ನಾವಿರುವಂಥದ್ದು ಇದು ಕೋಟೆಯ 2ನೇ ಮುಖ್ಯ ಬಾಗಿಲು. ಇದು 2ನೇ ಹಂತ ಇದು. ಇನ್ನು ಹೋಗೋಣ ಬನ್ನಿ, ಮುಂದೆ ನೋಡ್ತಾ ಹೋಗೋಣ. ಈ ಸುರಸದ್ಮಗಿರಿ ಬೆಟ್ಟ ಇರುವಂಥದ್ದು, ಅಂದರೆ ಗುಡಿಬಂಡೆ ಕೋಟೆ ಇರುವಂಥದ್ದು ಬೆಂಗಳೂರಿಂದ ಸರಿಸುಮಾರು ಒಂದು 100 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಒಂದು ದಿನದ ಚಾರಣಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇದೊಂದು ಬ್ಯೂಟಿಫುಲ್ ಆದ ಪ್ಲೇಸ್ ಅಂತ ಹೇಳ್ಬೋದು. ಏಕೆಂದರೆ ಸುತ್ತ ಕೂಡ ಹಚ್ಚ ಹಸಿರಿನಿಂದ ತುಂಬಿರುವಂಥ ಒಂದು ವಾತಾವರಣ ಇದೆ. ಹಾಗೆಯೇ ಬೆಟ್ಟ ಗುಡ್ಡ ಕಾಡು ನೋಡ್ಬೋದು ನೀವು. ಇನ್ನು ಬೆಳಗ್ಗೆ ಬಂದರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವೀಗ ಬಂದಿರುವಂಥದ್ದು ಸುಮಾರು 10 ಗಂಟೆ ಆ ಟೈಮ್ ಆಗಿದೆ ಅನಿಸುತ್ತೆ ಈಗ. ಸೊ ಹಾಗಾಗಿ ಸ್ವಲ್ಪ ಬಿಸಿಲಿರುವಂಥದ್ದು. ನಾವು ಬೆಳಿಗ್ಗೆ ಬಂದಾಗ ತುಂಬಾ ಮಂಜಿತ್ತು, ಏನೂ ಕಾಣಿಸ್ತಾನೇ ಇರಲಿಲ್ಲ. ಸೊ ಹಾಗಾಗಿ ನಾವು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಬಿಸಿಲು ತುಂಬಾ ಜಾಸ್ತಿ ಇರುವಂಥದ್ದು ಇದಾಗಿದೆ. ಹಾಗೆಯೇ ಮುಂದೆ ಹೋಗ್ತಾ ಇನ್ನೂ ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಯಾವ ಥರ ಒಂದು ಇದೆಲ್ಲ ಇದೆ ಅಂತ ನೀವು ನೋಡ್ಬೋದು. ಇಲ್ಲೆಲ್ಲ ಕೂಡ ಗಾರೆಯಿಂದ ನಿರ್ಮಿಸಿರುವಂಥ ಒಂದು ಕಟ್ಟಡ ಅಲ್ಲಿದೆ, ನಿಮಗೆ ಕಾಣಿಸ್ಬೋದು. ಆ ಕಡೆ ತೋರಿಸು. ಅಲ್ಲಿ ನೀವು ನೋಡ್ಬೋದು, ಗಾರೆಯಿಂದ ನಿರ್ಮಿಸಿರುವಂಥದ್ದೊಂದು ಕಟ್ಟಡ. ಸುಮಾರು 17ನೇ ಶತಮಾನದಲ್ಲೇ ನಿರ್ಮಿಸಿರುವಂಥದ್ದಾಗಿರುತ್ತೆ ಇದು. ನೀವು ಅಲ್ಲಿ ನೋಡ್ಬೋದು. ಇಲ್ಲಿ ಬಹುಶಃ ಇಲ್ಲಿ ಸೈನಿಕರು ಇಲ್ಲಿ ಕಾವಲು ಕಾಯೋದಕ್ಕೆ ಇರುವಂತಹ ಸ್ಥಳ ಅಂತ ಅನಿಸುತ್ತೆ, ಮೋಸ್ಟ್ಲಿ ಇರಬಹುದು. ನೋಡಿ, ಈ ಕಡೆಗೂ ಬಲಗಡೆಗೂ ಕೂಡ ಇರುವಂಥದ್ದು ನೀವು ನೋಡ್ಬೋದು. ಸೊ ಹಾಗೆ ಹತ್ಕೊಂಡು ಹೋಗೋಣ. ಬೇಗ ಹೋಗ್ಬಿಟ್ಟು ಬೇಗ ಇಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ಪಟ್ಪಡ ಅಂತ ನೋಡ್ಕೊಂಡು ಬಂದ್ಬಿಡೋಣ. ತುಂಬಾ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಅಡ್ವೆಂಚರ್ ಆಗಿದೆ. ಒಂದು ದಿನದ ಚಾರಣಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಮಕ್ಕಳ ಜೊತೆ ಕೂಡ ಬರ್ಬೋದು, ವಯಸ್ಸಾದವ್ರ ಜೊತೆ ಕೂಡ ಬರ್ಬೋದು, ಯಾರ ಜೊತೆ ಬೇಕಾದ್ರೂ ಬರ್ಬೋದು. ತುಂಬಾ ಚೆನ್ನಾಗಿರುವಂಥದ್ದು, ಏನು ಕಷ್ಟ ಅಂತ ಏನೂ ಇಲ್ಲ. ಇಲ್ಲಿ ಬಂದರೆ ನಮಗೆ ಒಂದು ಗುಹೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಇದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸ್ನೇಹಿತರೆ, ಇಲ್ಲೊಂದು ಗುಹೆ ಇದೆ. ಆ ಗುಹೆ ಒಳಗಡೆ ಹೋಗ್ಬಿಟ್ಟು
ನೋಡೋಣ ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಇಲ್ಲಿ ಏನೇನಿದೆ ಅಂತ, ಆದರೂ ಹೋಗ್ತಾ ಇದ್ದೀವಿ, ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬಾ, ಇಲ್ಲಿ ಒಂದು ಗುಹೆ ಇದೆ, ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಿದೆ ಆ ಕಡೆ ಗುಹೆಯಿಂದ ಆಚೆಗೆ ಗೊತ್ತಿಲ್ಲ ನಮಗೆ. ಸೊ ಫಸ್ಟ್ ಟೈಮ್ ಗುಹೆ ಒಳಗಡೆ ಹೋಗ್ತಿರೋವಂಥ ಎಕ್ಸ್ಪೀರಿಯೆನ್ಸ್. ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಸ್ನೇಹಿತರೆ, ಇಲ್ಲಿ ಏನೂ ಇಲ್ಲ, ಇಷ್ಟೇ. ಗುಹೆ ಒಳಗಡೆ ಬಂದಿದ್ದೀವಿ, ಇಲ್ಲಿ ಏನೂ ಇಲ್ಲ. ಇಲ್ಲಿ ಇದು ಕೊನೆ, ಇಷ್ಟಕ್ಕೇನೆ ಇದೆ. ಇಲ್ಲೆಲ್ಲ ಕೂಡ ನೋಡ್ಬೋದು, ಇಲ್ಲೆಲ್ಲ ಹಾಳು ಮಾಡಿದ್ದಾರೆ ಎಲ್ಲನೂ. ಸೊ ಅಷ್ಟೇ, ಈ ಗುಹೆಯಲ್ಲಿ ಏನೂ ಇಲ್ಲ. ಇನ್ನು ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಬಹುಶಃ ಈ ಗುಹೆನ ಯಾಕೆ ಮಾಡ್ಕೊಂಡಿರ್ತಾರೆ ಅಂತಂದರೆ, ಸೈನಿಕರ ಕಾವಲು ಕಾಯೋದಕ್ಕೇ ಒಂದು ಏನಂತಾರೆ, ನೋಡಿ ಎಲ್ಲ ಆಗಿನ ಕಾಲದಲ್ಲೇ ಗಾರೆಯಲ್ಲಿ ಮಾಡಿರುವಂಥ ಗೋಡೆಗಳಿವೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ. ಇವೆಲ್ಲವೂ ಕೂಡ ಗಾರೆಯಿಂದ ಮಾಡಿರುವಂತಹ ಒಂದು ಗೋಡೆಗಳು ನೀವು ನೋಡ್ಬೋದು. ಈಗಲೂ ಕೂಡ ಎಷ್ಟು ವರ್ಷಗಳು ಆಗಿದ್ರೂ ಕೂಡ ಸುಮಾರು ಇದನ್ನೆಲ್ಲ ಮಾಡಿಬಿಟ್ಟು ಸುಮಾರು ಒಂದು 400 ವರ್ಷಗಳು ಆಗಿರಬಹುದು ಅನಿಸುತ್ತೆ. ಸೊ ಈಗಲೂ ಕೂಡ ಇನ್ನೂ ಆ ಗಾರೆ ತುಂಬಾ ಚೆನ್ನಾಗಿರುವಂಥದ್ದು. ಆದರೆ ನಮ್ಮ ಅಮರ ಪ್ರೇಮಿಗಳೆಲ್ಲ ಬಂದುಬಿಟ್ಟು ಎಲ್ಲ ಕೆತ್ತಿ ಈ ಥರ ಎಲ್ಲ ಹಾಳು ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇದೊಂದು ನಮ್ಮ ನಾಡಿನ ಸಂಸ್ಕೃತಿ. ಇದನ್ನೆಲ್ಲ ಅಳಿಸ್ಬಾರ್ದು ಅನ್ನೋದಾದರೆ, ಮಾಡಬಾರ್ದು ಅಂತ ನೀವೇನಾದರೂ ಇದ್ದರೆ ಈ ಥರ ಬರೆಯೋದಾಗಿರಲಿ, ಈ ಥರ ಕೆತ್ತೋದಾಗಿರಲಿ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ನಾವು ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಇವಾಗಲೇ ನಮ್ಮ ಹಿಂದೂ ಸಂಪ್ರದಾಯ ಏನಿದೆ ಅದೆಲ್ಲ ಸ್ವಲ್ಪ ನಶಿಸಿ ಹೋಗ್ತಾ ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾದರೂ ನಾವು ಈ ಥರ ಒಂದು ಐತಿಹಾಸಿಕ ಸ್ಥಳಗಳನ್ನು ತೋರಿಸ್ಬೇಕು, ನಾವು ನೋಡಿಸ್ಬೇಕು ಅನ್ನೋದಾದರೆ ಈ ಥರ ಒಂದು ಕುರುಹುಗಳನ್ನು ಉಳಿಸ್ಕೊಳ್ತಾ ಬರಬೇಕು. ಈಗಲೇ ನಾವು ನಾಶ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆ ನಾವು ಚಿತ್ರದಲ್ಲಿ ಬಿಟ್ಟರೆ ನಾವು ರಿಯಲಾಗಿ ತೋರಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲಿ ಸಿಕ್ಕಿರಲ್ಲಿ ಬರೆಯೋದಾಗಿರಲಿ ಅಥವಾ ಕೆತ್ತೋದಾಗಿರಲಿ ಮಾಡೋಕ್ಕೆ ಹೋಗಬೇಡಿ, ಇದು ನನ್ನ ಮನವಿ. ಸೊ ಇನ್ನೂ ಬೆಟ್ಟ ತುಂಬಾ ಹತ್ತೋದಿದೆ. ಸೊ ಬನ್ನಿ ಹತ್ಕೊಂಡು ಹೋಗೋಣ. ನೋಡ್ಬೋದು ಈ ಥರ ನಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ಬಿಸಿಲು ಜೊತೆಗೆ ನೆರಳು ಎಲ್ಲ ಕೂಡ ಒಟ್ಟೊಟ್ಟಿಗೆ ನಮಗೆ ಬರ್ತಾಯಿದೆ, ಹೋಗ್ತಾಯಿದೆ. ಸೊ ನಿಮ್ಮಲ್ಲಿ ನಂದು ಒಂದು ಮನವಿ ಕೂಡ ಇರುವಂಥದ್ದು, ಅದೇನಪ್ಪ ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬ್ರೇನಾದರೂ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ತಪ್ಪದೇ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಸುಮಾರು 10 ಜನಕ್ಕೆ ಒಂದು ವಿಡಿಯೋ ತೋರಿಸೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸ್ಫೂರ್ತಿದಾಯಕ ಕೂಡ ಆಗಿರುತ್ತೆ, ಒಂದು ಎನರ್ಜಿ ಬೂಸ್ಟ್ ಅಂತ ಹೇಳ್ಬೋದು. ಸೊ ಇದೊಂದು ಕೆಲಸವನ್ನು ನಿಮ್ಮ ಕಡೆಯಿಂದ ನೀವು ಮಾಡಲೇಬೇಕಾಗಿರುವಂಥದ್ದು. ಸೊ ಇನ್ನು ಬೆಟ್ಟ ನೋಡೋಕ್ಕೆ ತುಂಬಾ ಇರುವಂಥದ್ದು. ಸೊ ಬನ್ನಿ ಬೆಟ್ಟ ನೋಡ್ತಾ ಮುಂದೆ ಏನೇನಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಕೋತಿಗಳಂತೂ ತುಂಬಾ ಇರುವಂಥದ್ದು, ಹುಷಾರಾಗಿ ಹತ್ಕೊಂಡು ಹೋಗಬೇಕು. ಏನಾದರೂ ಕೈಗಳಲ್ಲಿದ್ದರೆ ಕಿತ್ಕೊಳ್ಬೋದು. ಸೊ ಕೇರ್ಫುಲ್ಲಾಗಿ ಕೋತಿಗಳಿಂದ ನೀವು ಪಾರಾಗಬೇಕು. ಸೊ ಅದೊಂದು ರಿಕ್ವೆಸ್ಟು, ಇಲ್ಲಿ ಬಂದರೆ ಅದನ್ನು ಕೂಡ ಒಂದು ಫಾಲೋ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಈಗ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಚಿಕ್ಕ ಗುಹೆ ಥರ ಕಾಣಿಸ್ತಿದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನೀವು ಲೆಫ್ಟಿಗೆ ನೋಡಿದರೆ ನಿಮಗೊಂದು ಗುಹೆ ಕಾಣಿಸುತ್ತೆ. ಒಳಗಡೆಗೆಲ್ಲ ನೀವು ನೋಡ್ಬೋದು. ಇಲ್ಲಿಂದ ತುಂಬಾ ಚೆನ್ನಾಗಿರುವಂಥದ್ದು, ನೀವು ಇಲ್ಲಿ ನೋಡ್ಬೋದು. ಚೆನ್ನಾಗಿದೆ ಮಾತ್ರ, ನೋಡ್ಬೋದು. ಸುತ್ತಲೂ ತೋರಿಸ್ತೀನಿ ಹೇಗಿದೆ ಅಂತ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವಿನ್ನೂ ಕೂಡ ಈ ಬೆಟ್ಟಕ್ಕೆ ಯಾವತ್ತೂ ಬಂದಿಲ್ಲ ಅಂದರೆ ದಯವಿಟ್ಟು ಒಂದ್ಸಲಿ ಬಂದ್ಬಿಟ್ಟು ಹೋಗಿ.
ಬಂದಿದ್ದರೆ ನೀವು ನೋಡಿರೋ ಪ್ಲೇಸಸ್ ನಾವೇನಾದರೂ ಮಿಸ್ ಮಾಡಿದರೆ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಮುಂದಕ್ಕೆ ಹೋಗೋಣ. ಇನ್ನೂ ಜಾಸ್ತಿ ಬೆಟ್ಟ ಇದೆ. ನಾವಿಲ್ಲಿ ಇನ್ನೂ ಬಂದೇ ಇಲ್ಲ ಅನಿಸುತ್ತೆ, ಸ್ವಲ್ಪಕ್ಕೆ ಮಾತ್ರ ಬಂದಿದ್ದೀವಿ. ಇಲ್ಲಿ ಇವಾಗ ಏನು ನಮಗೆ ಕಾಣಿಸ್ತಾ ಇದೆ, ಇದು 3ನೇ ಒಂದು ಕೋಟೆಯ ಬಾಗಿಲು. ಈ ಕಡೆ ನಮಗೆ ಎಡಗಡೆಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲೇನೋ ಒಂದು ಮನೆ ಥರ ಇದೆ. ಮೋಸ್ಟ್ಲಿ ಇದು ಸೈನಿಕರು ಏನಿರ್ತಾರಲ್ಲ, ಕಾವಲುಗಾರರು ಸೈನಿಕರು ಅಂತ ಏನಿರ್ತಾರಲ್ಲ, ಅವರು ಉಳ್ಕೊಳ್ಳೋದಕ್ಕೆ ಬಹುಶಃ ಇರುವಂತಹ ಒಂದು ಜಾಗ ಅನಿಸುತ್ತೆ ಇದು. ನೀವು ಇಲ್ಲಿ ನೋಡ್ಬೋದು. ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಏನಿದೆ ಅಂತ. ಸೊ ಒಳಗಡೆ ಹೋದರೆ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಸೊ ಅಷ್ಟು ಬಿಟ್ಟರೆ ಇಲ್ಲೇನಿಲ್ಲ. ಈಗ ಇದು ಆಲ್ರೆಡಿ ಪಾಳು ಬಿದ್ದು ಹೋಗಿರುವಂಥ ಜಾಗಗಳು. ಸೊ ಹಾಗೆ ಮುಂದೆ ಹೋಗ್ತಾ ಹೋಗೋಣ, ನೋಡೋಣ. ನಿಮಗೆ ಕೋಟೆ ಮಾತ್ರ ಈ ಥರ ನೋಡೋಕ್ಕೆ ಸಿಗುತ್ತೆ. ನೋಡ್ಬೋದು ಕೋಟೆ ಯಾವ ಥರ ಕಾಣಿಸ್ತಿದೆ ಕೆಳಗಡೆಯಿಂದ ಅಂತ ನೀವು ನೋಡ್ಬೋದು. ಸೊ ಬೇಗ ಹತ್ಕೊಂಡು ಹೋಗೋಣ. ಕೋತಿಗಳು ನೋಡಲಪ್ಪ, ಎಲ್ಲೋದ್ರೂ ಕೋತಿಗಳು ಮಾತ್ರ ಕಮ್ಮಿ ಇಲ್ಲ ಗುರು. ಬನ್ನಿ ಸರ್, ಪೂರ್ತಿ ಹೋಗ್ಬಿಡಿ ಬಂದ್ರಾ? ಇಷ್ಟು ಬೇಗ? ಕೋತಿಗಳು ನಮ್ಮ ತಲೆ ಮೇಲೇ ಇದ್ದಾವೆ. ಯಾವ ಮಾತ್ರ ಏನು ಕಿತ್ಕೊಳ್ತಾ ಗೊತ್ತಿಲ್ಲ. ಸೊ ಇಲ್ಲಿಂದ ನೋಡೋಣ ಹೇಗಿದೆ ಕೋಟೆ. ನೋಡ್ಬೋದು ಹೇಗಿದೆ ಕೋಟೆ. ಸುತ್ತಲೂ ಕೂಡ ಕೋಟೆಗಳು, ದೊಡ್ಡ ಕಲ್ಲು ಬಂಡೆಗಳು, ದೂರದಲ್ಲಿ ಬೆಟ್ಟ ಗುಡ್ಡಗಳು ನೋಡ್ಬೋದು. ಈಗ ನಾವು ಬಂದಿರೋವಂಥದ್ದು 4ನೇ ಬಾಗಿಲ ಹತ್ರ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಆಂಜನೇಯನ ಒಂದು ಕಲ್ಲಿನಲ್ಲಿ ಕೆತ್ತಿರುವಂತಹ ಒಂದು ವಿಗ್ರಹವನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲಿ ಪೂಜೆ ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಕಡೆ ಎಡಕ್ಕೆ ತಿರುಗಿದ್ರೆ ನಮಗೆ ಸಿಗುವಂಥದ್ದು 4ನೇ ಮುಖ್ಯ ದ್ವಾರ. 4ನೇ ಮುಖ್ಯ ದ್ವಾರದ ಒಳಗಡೆ ಹೋದರೆ ನಮ್ಮ ಎಡಕ್ಕೆ ಏನೂ ಇಲ್ಲ ಇಲ್ಲಿ. ಸೊ ಈ ಥರ ನೋಡೋಕ್ಕೆ ಸಿಗುತ್ತೆ. ಬಹುಶಃ ಕೋತಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ ಪಾಪ. ಇಲ್ಲೂ ಅವಕ್ಕೂ ಏನೂ ತಿನ್ನೋಕ್ಕಿಲ್ಲ, ನಮಗೂ ಏನೂ ತಿನ್ನೋಕ್ಕಿಲ್ಲಿ ಸಿಗೋಲ್ಲ. ತಿನ್ನೋಕ್ಕೂ ಕುಡಿಯೋಕ್ಕೂ ಏನೂ ಸಿಗೋಲ್ಲ, ನಾವೇ ಮನೆಯಿಂದ ತೊಗೊಂಡು ಬರಬೇಕು. ಹತ್ತತ್ರ ಕೋಟೆ ಹತ್ರ ಬಂದಿದ್ದೀವಿ ಅಂತ ಅನ್ನಿಸ್ತಿದೆ. ನೋಡ್ಬೋದು ಬಹುಶಃ ನಾವು ಪೂರ್ತಿ ಕೋಟೆನ ನೋಡೋಕ್ಕೆ ಸಾಧ್ಯ ಆಗದೇ ಇರಬಹುದು. ಕಾರಣ ಏನಪ್ಪ ಅಂತಂದರೆ ಇಲ್ಲಿರುವಂಥದ್ದು ದೊಡ್ಡ ಕೋತಿಗಳು, ಗಡವ ಅಂತ ನಾವೇನು ಕರಿತೀವಲ್ಲ ಆ ಥರ ದೊಡ್ಡ ಕೋತಿಗಳು ಇಲ್ಲಿ ಇರುವಂಥದ್ದು. ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಇಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ತುಂಬಾ ಕೋತಿಗಳಿರುವಂಥದ್ದು ಇಲ್ಲಿ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೂಡ ಒಂದು ಬುರ್ಜ್ ಥರ. ಅದು ಒಳಗಡೆ ಏನಿದೆ ದಾರಿ ಎಲ್ಲಿಂದ ಹೋಗಬೇಕೋ ಗೊತ್ತಿಲ್ಲ. ಸೊ ಅಲ್ಲಿಗೂ ಕೂಡ ಹೋಗ್ಬೋದಾ ಏನೋ ಗೊತ್ತಿಲ್ಲ, ಹೋಗ್ಬೋದು, ದಾರಿ ಇದೆ. ಅಲ್ಲಿಗೆ
ಅಲ್ಲಿ ನೀವು ದೂರದಲ್ಲಿ ನೋಡ್ಬೋದು ಕೋತಿಗಳು ಮಂದೆನೇ ಅಲ್ಲಿ ಹೋಗ್ತಿದ್ದಾವೆ. ಝೂಮ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಕ್ಯಾಮ್ರಾದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ನೋಡ್ಬೋದು ಎಷ್ಟು ಕೋತಿಗಳಲ್ಲಿದ್ದಾವೆ ಅಂತ ನೀವು ನೋಡ್ಬೋದು. ಬಹುಶಃ ನಿಮಗೆ ಕೋತಿಗಳು ಕಿರ್ಚ್ತಾ ಇರೋದು ಕೇಳಿಸ್ತಾ ಇರ್ಬೋದು. ಗಮನಿಸಿದ್ರೆ ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಕೋತಿಗಳು ಎಷ್ಟು ಜೋರಾಗಿ ಜಗಳ ಆಡ್ತಿದ್ದಾವೆ, ಕಿರ್ಚಾಡ್ತಿದ್ದಾವೆ ಅಂತ ನೀವು ನೋಡ್ಬೋದು. ಬಹುಶಃ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೀವು ನೋಡ್ಬೋದು. ಸೊ ಇನ್ನೂ ನಾವು ಕೋಟೆ ತುಂಬ ಇದೆ, ಬೇಗ ಹತ್ಕೊಂಡು ಹೋಗೋಣ. ಕೋಟೆ ಅಂತೂ ತುಂಬ ಚೆನ್ನಾಗಿದೆ, ಹತ್ತಕ್ಕೂ ಈಸಿ. ನೆರಳು ಸಿಗುತ್ತೆ, ಎಲ್ಲ ಕಡೆಯೂ ನೆರಳಿದೆ, ಮರ ಗಿಡ ಇದೆ, ಕಲ್ಲು ಬಂಡೆಗಳೆಲ್ಲ ಇರೋದ್ರಿಂದ ನೆರಳು ತುಂಬಾ ಚೆನ್ನಾಗಿದೆ. ಇಲ್ಲೇ ಒಂದು ಕಲ್ಲಿನ ಮಂಟಪ ಇದೆ, ಇಲ್ಲೊಂದು ಕೂತ್ಕೊಳ್ಳೋಕ್ಕೆ. ಇಲ್ಲಿ ನೋಡ್ಬೋದು ಯಾವ ಥರ ಈ ಕೋಟೆನ ಕಟ್ಟಿದ್ದಾರೆ ಅಂತೇಳಿ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೆಲ್ಲ ಹಾಕಿ ಕಟ್ಟಿದ್ದಾರೆ ಹಿಂಗೆ. ಆ ಕಡೆ ಹೋಗೋಕ್ಕಾಗುತ್ತಾ ಗುರು ಆ ಕೋಟೆ ಮೇಲಕ್ಕೆ? ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಕೋಟೆಯ ಒಂದು ಬಾಗಿಲನ್ನು ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು, ನೋಡ್ಬೋದು ನೀವು. ಮತ್ತು ಇಲ್ಲಿ ನಿಮಗೆ ಒಂದು ಕಲ್ಲಿನ ಮಂಟಪ ನೋಡೋಕ್ಕೆ ಸಿಗುತ್ತೆ. ಅದಾದ ಮೇಲೆ ನಮಗೆ ಇಲ್ಲಿ ಕೋಟೆಗೆ ಹೋಗೋದಕ್ಕೆ 5ನೇ ಒಂದು ಮುಖ್ಯ ಬಾಗಿಲು ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು 5ನೇ ಸುತ್ತಿನ ಒಂದು ಕೋಟೆಯ ಬಾಗಿಲು ಇದಾಗಿರುತ್ತೆ. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಕಲ್ಲಿನ ಮಂಟಪವೂ ಕೂಡ ಇರುವುದು ಉಂಟು. ಸೊ ಇದನ್ನು ನೋಡಿಕೊಂಡು ಹೀಗೆ ಒಳಗಡೆ ಹೋದರೆ ಇದು ಏನಕ್ಕೆ ಇಟ್ಟಿರ್ತಾರೆ, ಮೋಸ್ಟ್ಲಿ ಆಗಿನ ಕಾಲಕ್ಕೆ ದೀಪಗಳನ್ನು ಅಥವಾ ಅಂದರೆ ಬೆಳಕಿಗೆ ಅವ್ರಿಗೆ ಬೆಳಕು ಬೇಕಲ್ಲ, ಸೊ ಅದಕ್ಕೇನಾದರೂ ಬಹುಶಃ ಇದನ್ನು ಮಾಡಿಟ್ಕೊಂಡಿರ್ತಾರ ಅಂತ ಅನಿಸುತ್ತೆ. ಸೊ ಇದು ಆಮೇಲೆ ನೋಡ್ಬೋದು ನೀವು ಆಗಿನ ಕಾಲಕ್ಕೇನೆ ಇವರು ಕಬ್ಬಿಣವನ್ನು ಬಳಸ್ಕೊಂಡು ಬಾಗಿಲುಗಳನ್ನು ಮಾಡಿರತಕ್ಕಂಥದ್ದು. ಅದು ಅವರ ಕಾಲದಲ್ಲಿ ಮಾಡಿದಾರ ಅಥವಾ ಇತ್ತೀಚೆಗೆ ದಿನಗಳಲ್ಲಿ ಮಾಡಿರುವಂಥದ್ದ ನಿಜವಾಗ್ಲೂ ಸರಿಯಾಗಿ ಗೊತ್ತಿಲ್ಲದೆ ಇರೋ ಮಾಹಿತಿ. ಸೊ ಇನ್ನೂ ಕೂಡ ಬೆಟ್ಟ ನೋಡೋಕ್ಕೆ ತುಂಬಾ ಇದೆ. ಸೊ ಬನ್ನಿ ಇನ್ನು ಕೋಟೆ ಕಡೆ ಹೋಗೋಣ. ಸೊ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಎಡಕ್ಕೆ ನೀವು ನೋಡ್ಬೋದು ನಿಮಗಲ್ಲಿ 2 ಶಿವಲಿಂಗಗಳ ಆಕಾರದಲ್ಲಿ ಕಾಣುವಂತಹ ಅಲ್ಲಿ ನೀವು ನೋಡ್ಬೋದು ಶಿವಲಿಂಗದ ಆಕಾರದಲ್ಲಿ ಕಾಣುವಂತಹ 2 ಒಂದು ಕಲ್ಲಿನ ಒಂದು ಕಟ್ಟಡಗಳು ಅಲ್ಲಿ ನಮಗೆ ನೋಡೋಕ್ಕೆ ಸಿಗುವಂಥದ್ದು ನೀವು ಅಲ್ಲಿ ಗಮನಿಸಬಹುದು. ಹಾಗೆಯೇ ಇಲ್ಲಿ ಬಂದರೆ ಈ ಥರ ದೊಡ್ಡ ದೊಡ್ಡ ಬಂಡೆಗಳು ನಮಗೆ ಇಲ್ಲಿ ನೋಡೋಕ್ಕೆ ಹಿಂಗೆ ಸಿಗುತ್ತೆ. ಸೊ ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಆಮೇಲೆ ಆಗಲೇ ಹೇಳಿದ್ನಲ್ಲ, ನೀರಿನ 13 ದೊಣೆಗಳು ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು, ಇದು ಅದರಲ್ಲಿ ಒಂದು ದೊಣೆ. ಇನ್ನೊಂದು ವಿಚಾರ ನಾನು ಹೇಳೋದನ್ನು ಮರೆತೆ. ಸೊ ಆಗಿನ ಕಾಲಕ್ಕೇನೆ ಇವರು, ಇವಾಗೆಲ್ಲ ನಾವೇನು ಮಳೆ ನೀರು ಕೊಯ್ಲು ಅಂತ ಏನು ಮಾಡ್ತಿದ್ದೀವಲ್ಲ ಈಗ, ಸೊ ಇವರು 17ನೇ ಶತಮಾನದಲ್ಲಿ ಅಂದರೆ 400 ವರ್ಷಗಳ ಹಿಂದೆಯೇ ಇವರು ಈ ಥರ ಒಂದು ಪದ್ಧತಿಯನ್ನು ಒಂದು ಅಳವಡಿಸಿಕೊಂಡಿರುವಂಥದ್ದು ಒಂದು ವಿಶೇಷ ಈ ಕೋಟೆಯಲ್ಲಿ. ಅಂದರೆ ಮಳೆ ನೀರು ಏನು ಬರ್ತಾಯಿತ್ತಲ್ಲ, ಅದನ್ನು ಕೊಯ್ಲು ಮಾಡಿ ಮುಂದಿನ ದಿನಗಳಿಗೆ ಅಂದರೆ ಬೇಸಿಗೆ ಕಾಲದಲ್ಲಿ ಅವರು ಬಳಕೆ ಮಾಡೋದಕ್ಕೆ ಈ ನೀರುಗಳನ್ನು ಬಳಸ್ತಾಯಿದ್ರು ಅಂತ ಹೇಳಲಾಗುತ್ತೆ. ಸೊ ಇದು ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಆ ದೊಣೆ. ನೀರು ಇಲ್ಲಿದೆ, ನೀವು ಗಮನಿಸ್ಬೋದು. ನೋಡ್ಬೋದು ನೀವು ನೀರು ಇರುವಂಥದ್ದು. ಇದು ಒಂದು ದೊಣೆ. ಇಲ್ಲಿ ಬೆಟ್ಟದ ಮೇಲಿಂದ ಏನು ನೀರು ಬರ್ತಾಯಿತ್ತು ಅದು ಹರ್ಕೊಂಡೇನು ಬರ್ತಾಯಿತ್ತು ಮಳೆ ಬಂದ ಟೈಮಲ್ಲಿ. ಸೊ ಇಲ್ಲಿ ಬಂದು ಅದು ಶೇಖರಣೆ ಆಗ್ತಾಯಿತ್ತು ಮತ್ತು ವರ್ಷ ಪೂರ್ತಿ ಅದನ್ನು ಅವರು ದಿನನಿತ್ಯದ ಒಂದು ಬಳಕೆಗೆ ಅವರು ಈ ನೀರನ್ನು ಬಳಸ್ಕೊತ ಇದ್ರು ಅಂತ ಹೇಳಲಾಗುತ್ತೆ. ಅದನ್ನು
ಸೊ ಇದ್ರ ಮೇಲೆ ಹೋಗ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊತ ಬರೋಣ ಬನ್ನಿ. ಸೊ ನಾವೀಗ ಹೋಗ್ತಾ ಇರೋದು ದೊಣೆ ಪಕ್ಕದಲ್ಲಿರೋ ಒಂದು ಬುರ್ಜ್ ಹತ್ರ ಹೋಗ್ತಾ ಇದ್ದೀವಿ. ಈ ಬುರ್ಜ್ ಮೇಲಕ್ಕೆ ಹೋಗಿ ನೋಡಿದ್ರೆ ನಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ ಗುರು. ಸೂಪರಾಗಿದೆ ನೋಡೋದಕ್ಕೆ ಮಾತ್ರ. ಇಲ್ಲಿಂದ ನೋಡ್ಬೋದು, ಎಷ್ಟು ದೂರಕ್ಕೆ ನೋಡಿದ್ರೂ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಊರು ಕಾಣಿಸ್ತಾ ಇದೆ. ಕೋಟೆ ಮೇಲಕ್ಕೆ ಬಂದುಬಿಟ್ಟಿದೆ, ನಾವು ಟಾಪಲ್ಲೇ ಇದ್ದೀವಿ ಈಗಾಗಲೇ. ನೋಡ್ಬೋದು, ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿಂದ ದೂರದ ಬೆಟ್ಟಗಳೆಲ್ಲ ನೋಡ್ಬೋದು. ಬೆಟ್ಟದ ತಪ್ಪಲು ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲಿ ನೋಡಿದ್ರೂ ಕೂಡ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇರುವಂಥದ್ದು ನೀವು ಗಮನಿಸಬಹುದು. ನೋಡಿ, ಎಷ್ಟು ದೂರಕ್ಕೆ ನೋಡಿದ್ರೂ ಕೂಡ ನಿಮಗೆ ಬೆಟ್ಟ ಗುಡ್ಡಗಳು ಕಾಣಿಸುವಂಥದ್ದು. ಸೊ ವ್ಯೂ ತುಂಬಾ ಚೆನ್ನಾಗಿದೆ. ನೀವು ಪರಿಸರ ಪ್ರೇಮಿಗಳಾಗಿರಲಿ, ಚಾರಣಿಗರಾಗಿರಲಿ, ಯಾರೇ ಆಗಿರಲಿ ಕೂಡ ನಿಮ್ಮ ಒಂದು ಮನಸ್ಸನ್ನು ಶಾಂತಗೊಳಿಸೋದಕ್ಕೆ, ನಿಮ್ಮ ಮನಸ್ಸು ಒಂಥರ ಉಲ್ಲಾಸವಾಗುತ್ತೆ. ಇಲ್ಲಿ ಬಂದು ಹೋದರೆ ನಿಜವಾಗ್ಲೂ ಕೂಡ ನಿಮ್ಮ ಮನಸ್ಸು ಉಲ್ಲಾಸವಾಗಿರೋದಕ್ಕೆ ಇರುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಎರಡನೇ ಮಾತೇ ಇಲ್ಲ. ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದಿರೋ ಅಂತೂ ಇನ್ನೂ ಚೆನ್ನಾಗಿರ್ಬೋದೇನೋ. ಈಗ ತುಂಬ ಬಿಸಿಲಿರೋ ಕಾರಣಕ್ಕೆ ನಮಗೆ ಆದರೂ ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟು ದೂರಕ್ಕೆ ಕಣ್ಣಾಯಿಸಿದ್ರು ಕೂಡ ನಮಗೆ ಕಾಣುವಂಥದ್ದು ಬೆಟ್ಟ ಗುಡ್ಡಗಳೇ. ಸೊ ನೋಡ್ಬೋದು, ನಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಸೊ ನೋಡ್ಬೋದು, ಕೋಟೆ ನಮ್ಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಕೋಟೆ ಹತ್ರ ಬಂದಾಗಿದೆ. ಅಲ್ಲಿ ಮೇಲೆ ಕಾಣಿಸ್ತಾ ಇರುವಂಥದ್ದೇ ಈ ಕೋಟೆಯ ತುದಿ. ಈ ಕೋಟೆ ಇರುವ ಎತ್ತರ ಸ್ನೇಹಿತರೆ, ಈ ಕೋಟೆ ಇರುವುದು ಸುಮಾರು ಸಮುದ್ರ ಮಟ್ಟದಿಂದ ಸುಮಾರು 2709 ಅಡಿಗಳಷ್ಟು ಎತ್ತರ ಇರುವಂಥದ್ದು ಇಲ್ಲಿನ ಒಂದು ವಿಶೇಷ. ಈ ಕೋಟೆಯನ್ನು ಕಟ್ಟಿಸಿದವರು ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಬೈರೇಗೌಡ ಅನ್ನುವಂಥವರು ಈ ಕೋಟೆಯನ್ನು ಕಟ್ಟಿಸಿದ್ದಾರೆ 17ನೇ ಶತಮಾನದಲ್ಲಿ. ಸೊ ಹಾಗೆ ಹೋಗೋಣ. ಇಲ್ಲೇನೋ ಒಂದು ಬೋರ್ಡಲ್ಲಿ ಬರೆದಿದ್ದಾರೆ, ನೋಡೋಣ. ಸ್ವಚ್ಛತೆ ಕಾಪಾಡಿ ಉಸಿರಿಗಾಗಿ ಹಸಿರು ಅಂತ. ಎಸ್, ಅವರು ಸರಿಯಾಗಿ ಬರೆದಿದ್ದಾರೆ. ದಯವಿಟ್ಟು ಯಾರೂ ಕೂಡ ಇಲ್ಲಿ ಗಲೀಜನ್ನು ಮಾಡಬೇಡಿ. ನೋಡಿ, ಇಲ್ಲಿ ಎಲ್ಲ ನೀವು ನೋಡ್ಬೋದು, ಇಲ್ಲೆಲ್ಲ ಪ್ಲಾಸ್ಟಿಕ್ಕನ್ನು ತಂದುಬಿಟ್ಟು ಈ ಥರ ಎಲ್ಲ ಹಾಕಿದ್ದಾರೆ. ಸೊ ನೀವು ಆ ಥರ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ದಯವಿಟ್ಟು ಪರಿಸರವನ್ನು ಕಾಪಾಡಿ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಪ್ರದೇಶವನ್ನು ಅವರಿಗಾಗಿ ಇಡೋಣ. ನಾವು ಕೂಡ ನಮ್ಮ ಮುಂದಿನ ಪೀಳಿಗೆಗಾಗಿ ಶ್ರಮಿಸೋಣ. ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸಿ. ಅಲ್ಲಿ ನಮ್ಮ ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾರೆ ಬೆಟ್ಟದ ಮಧ್ಯದಲ್ಲಿ ಹೋಗ್ಬಿಟ್ಟು. ನೀವು ನೋಡ್ಬೋದು, ಸೂಪರ್ ಫೋಟೋಗ್ರಾಫರ್ ಆಗ್ತಾವ್ರು ಇತ್ತೀಚೆಗೆ ಅವರು. ಸೊ ಇಲ್ಲಿ ಯಾರೋ ಮಕ್ಕಳು ಬಂದಿದ್ದಾರೆ, ನೋಡೋಣ ಬನ್ನಿ. ಸೊ ಇಲ್ಲಿ ಅಡಿಕೆ ಏನೋ ಇದೆ, ನೋಡೋಣ. ಕೋಟೆ ಒಳಗಡೆ ಬಂದಾಯಿತು. ಇದು ಕೋಟೆ ಒಳಗಡೆ ಬಂದಿದ್ದೀವಿ. ಇದು ಯಾಕಾಗಿ ಬಳಕೆ ಮಾಡ್ತಿದ್ರೋ ಗೊತ್ತಿಲ್ಲ. ಕೋಟೆ ಒಳಗಡೆ ನೋಡೋಕ್ಕೆ ನಿಮಗೆ ಇಲ್ಲಿ ಸಿಗುತ್ತೆ, ಈ ಥರ ನೋಡೋಕ್ಕೆ ಸಿಗುತ್ತೆ. ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳು ನೀವು ಇಲ್ಲಿ ನೋಡ್ಬೋದು. ನೋಡಿ, ಎಷ್ಟು ದೊಡ್ಡ ಕಲ್ಲಿನ ಕಂಬಗಳನ್ನು ನಿಲ್ಲಿಸ್ಬಿಟ್ಟು ಆಗಿನ ಕಾಲಕ್ಕೇ ಇವರು ಒಂದು ಕೋಟೆಯನ್ನು ನಿರ್ಮಿಸಿದ್ದಾರೆ ಅಂತ ನೀವು ನೋಡ್ಬೋದು. ಎಲ್ಲ ಕೂಡ ತುಂಬ ಚೆನ್ನಾಗಿ ಕಟ್ಟಿರುವಂಥ ಕೋಟೆ ಇದು. ನೋಡ್ಬೋದು ನೀವು, ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಹಾಕ್ಬಿಟ್ಟು ನಿರ್ಮಿಸಿದ್ದಾರೆ ಅಂತ ನೀವು ನೋಡ್ಬೋದು. ಸೊ ಇನ್ನು ಒಳಗಡೆ ಹೋಗೋಣ. ನೀವು ನೋಡ್ಬೋದು. ಸೊ ಈ ಥರ ನಮಗೆ ಒಂದು ಕಲ್ಲಿನ ಕೋಟೆ, ಇದು ಒಂದು ಕೋಟೆ ಒಳಗಡೆ ಬಂದಿದ್ದೀವಿ. ಇನ್ನೂ ಕೂಡ ಆ ಕಡೆ ಇದ್ದಾವೆ, ಹೋಗೋಣ. ನೋಡಿ, ಇಲ್ಲೂ ಕೂಡ ಅಷ್ಟೇ, ಬಂದವರು ಎಲ್ಲ ಕೂಡ ಈ ಥರ ಹಾಳು ಮಾಡಿ ಎಲ್ಲ ಹೋಗಬೇಡಿ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ.
ಎಲ್ಲೇ ಹೋದರೂ ಕೂಡ ಪ್ರವಾಸಿ ತಾಣವನ್ನಾಗಿ ಮಾಡಿ ಎಲ್ಲೂ ಕೂಡ ಹಾಳು ಮಾಡೋದು ನಮಗೆ ಯಾವ ಹಕ್ಕು ಕೂಡ ಇಲ್ಲ, ನಮಗೆ ಪರಿಸರವನ್ನು ಹಾಳು ಮಾಡೋದಕ್ಕೆ. ಸೊ ಆ ಕೆಲಸ ನಮ್ಮಿಂದ ಆಗೋದು ಖಂಡಿತವಾಗ್ಲೂ ಬೇಡ. ಸೊ ಈ ಕೋಟೆ ಒಳಗಡೆಯಿಂದ ನಾವು ನೋಡಿದ್ರೆ ನಮಗೆ ಈ ಕೋಟೆಯ ಹೊರಗಡೆ ಈ ಥರ ಬೆಟ್ಟದ ತಪ್ಪಲುಗಳು ನಮಗೆ ನೋಡೋಕ್ಕೆ ಸಿಗುತ್ತೆ, ನೀವು ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರೇನಾದರೂ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸಹಕಾರ ನೀಡಿ ಅಂತ ಬಯಸ್ತೀನಿ. ಸೊ ಇನ್ನು ಮುಂದೆ ಹೋಗೋಣ ಬನ್ನಿ. ಸೊ ಮೇಲಿಂದ ನೋಡಿದ್ರೆ ನಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ತುಂಬ ತಂಪಾದ ಗಾಳಿ ಬೀಸ್ತಾ ಇದೆ. ಇಲ್ಲಿ ಶಾಲಾ ಮಕ್ಕಳು ಈ ಕಡೆಗೆ ಪ್ರವಾಸಕ್ಕೆ ಬಂದಿದ್ದಾರೆ, ನೀವು ಅಲ್ಲಿ ನೋಡ್ಬೋದು. ಸೊ ಅವ್ರನ್ನೆಲ್ಲ ಆಮೇಲೆ ಮಾತಾಡ್ಸೋಣ. ಫಸ್ಟು ನಾವು ಇದನ್ನೆಲ್ಲ ನೋಡ್ಕೊಂಬಿಟ್ಟು ಬರೋಣ. ಸೊ ನಮಗೆ ಈ ಥರ ಬೆಟ್ಟ ನೋಡೋಕ್ಕೆ ಸಿಗುತ್ತೆ. ತುಂಬಾ ಒಂದು ವಿಹಂಗಮ ನೋಟ ಅಂತ ಹೇಳ್ಬೋದು. ಪೂರ್ತಿ ಟಾಪಿಗೆ ಬಂದುಬಿಟ್ಟಿದ್ದೀವಿ. ಸೊ ಟಾಪಿಂದ ನಮಗೆ ಸಿಟಿ ಹೇಗೆ ಕಾಣಿಸುತ್ತೆ ನೋಡೋಣ. ಇವಾಗ ನೋಡ್ಬೋದು ನಿಮಗೆ ಸಿಟಿ ಈ ಥರ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ದೂರದಲ್ಲಿ ನಮಗೆ ಅಮಾನಿ ಕೆರೆ ಕೂಡ ಕಾಣಿಸುವಂಥದ್ದು ನೀವು ನೋಡ್ಬೋದು. ನೋಡಿದ್ರಾ, ಎತ್ತ ನೋಡಿದ್ರೂ ಕೂಡ ಹಚ್ಚ ಹಸಿರು, ಬಿಸಿಲಿಗೆ ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಒಂಥರ ಮಬ್ಬಾಗಿ ಆವರಿಸ್ಕೊಂಡಿರೋದನ್ನು ನೀವು ನೋಡ್ಬೋದು, ಬಿಸಿಲು. ಸೊ ಇದು ಮತ್ತು ಈ ಕಡೆ ಬಂದರೆ ನಮಗೆ ಸಿಗುವಂಥದ್ದು ದೇವಾಲಯಗಳು ಇಲ್ಲಿ ನೋಡೋಕ್ಕೆ ನಮಗೆ ಸಿಗುತ್ತೆ. ಸೊ ದೇವಾಲಯದ ಹತ್ರ ಹೋಗ್ಬಿಟ್ಟು ದೇವರ ದರ್ಶನವನ್ನು ಪಡ್ಕೊಳ್ಳೋಣ ಬನ್ನಿ. ಬಾರ ದರ್ಶನ್. ಸೊ ಹೀಗೆ ಹತ್ಕೊಂಡು ಹೋದರೆ ನಮಗೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿದೆ ಈ ಕಡೆಗೇನು ಅಂತ, ಇಲ್ಲಿ ಒಂದು ದೊಡ್ಡ ಗುಹೆ ಥರ ಕಾಣಿಸ್ತಾ ಇದೆ. ಈ ಗುಹೆಯಲ್ಲಿ ಏನಿದೆ ಗೊತ್ತಿಲ್ಲ, ಒಳಗಡೆ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ಗೈಡ್ ಮಾಡೋರು ಕೂಡ ನಮ್ಗೆ ಯಾರು ಇಲ್ಲದೆ ಇರೋ ಕಾರಣ ನಾವು ಕೂಡ ಹೊಸಬರಾಗಿರೋದ್ರಿಂದ ಇಲ್ಲಿ ಒಳಗಡೆ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನೋಡ್ಬೋದು ನೀವು, ಇಲ್ಲೂ ಕೂಡ ಎಲ್ಲ ಗಲೀಜನ್ನು ಮಾಡಿ ಈ ಥರ ಮಾಡಿದ್ದಾರೆ. ಒಳಗಡೆ ಹೋಗ್ತಾ ಇದ್ದೀವಿ, ಏನಾದರೂ ಹುಳ ಹುಡ್ರೆ ಇರಬಹುದು. ಸ್ನೇಹಿತರೆ, ಇಲ್ಲಿ ಒಳಗಡೆ ಏನೂ ಇಲ್ಲ, ಇಷ್ಟು ಬಂದಿದ್ದೀವಿ, ಒಳಗಡೆ ಏನಿಲ್ಲ, ಇಷ್ಟೇ ಇರುವಂಥದ್ದು ನೀವು ನೋಡ್ಬೋದು. ಸೊ ಇಲ್ಲಿಂದ ಯೂ ಟರ್ನ್ ತಗೊಂಡು ಹೋಗೋಣ ವಾಪಸ್. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ಕೊಂಡು ಆ ಕಡೆಯಿಂದ ಬರ್ಬೋದಾಗಿತ್ತು, ಬಟ್ ನಾವು ಹಿಂದಕ್ಕೆ ಬಂದಿರೋ ಕಾರಣ ನಾವು ಇಲ್ಲಿಂದನೇ ಶುರು ಮಾಡ್ತೀವಿ. ಇಲ್ಲಿ ನೋಡ್ಬೋದು ನಮ್ಮ ಹೆಮ್ಮೆಯ ಕರ್ನಾಟಕದ ಬಾವುಟ ಹಾರ್ತಾ ಇದೆ, ಅಲ್ಲಿ ನೀವು ನೋಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಇಲ್ಲಿಂದ ನೀವು ಈ ಕೋಟೆ ಮೇಲೆ ನಿಂತ್ಕೊಂಡು ಈ ಕಡೆ ಬಂದು ನೋಡಿದ್ರೆ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ, ನೀವು ನೋಡ್ಬೋದು. ಸೊ ಫೈನಲಿ ಈಗ ನಾವು ದೇವಸ್ಥಾನದ ಹತ್ರ ಬಂದಾಯಿತು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನಾವು ದೇವಸ್ಥಾನ ಹತ್ತತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಧ್ವಜಸ್ತಂಭವನ್ನು ನೀವಿಲ್ಲಿ ನೋಡಬಹುದು. ನೋಡಿ, ನಮಗೆ ಧ್ವಜಸ್ತಂಭ ನೋಡೋಕ್ಕೆ ಈ ಥರ ಸಿಗುತ್ತೆ. ಇದು ಈಶ್ವರನ ದೇವಸ್ಥಾನ ಇದು. ಸೊ ಇಲ್ಲಿಂದ ನೋಡಿದ್ರೆ ನಮಗೆ ಧ್ವಜಸ್ತಂಭ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಒಂದು ಕೋತಿ ಕೂಡ ಇರುವಂಥದ್ದು ನೀವು ನೋಡಬಹುದು, ಹೋಗ್ತಾ ಇದೆ. ಆಗಲೇ ಯಾರೋ ಬಂದು ಇಲ್ಲಿ ಪೂಜೆ ಕೂಡ ಮಾಡಿ ಹೋಗಿರುವಂಥದ್ದು.
ಸೊ ದೇವಸ್ಥಾನಕ್ಕೆ ಹತ್ಕೊಂಡು ಹೋಗೋಣ. ಹತ್ಕೊಂಡೋಗ್ಬಿಟ್ಟು ಪೂಜೆ ಮಾಡಿದ್ದಾರೆ. ಸೊ ದೇವ್ರ ಕೈ ಮುಗಿದ್ಬಿಟ್ಟು ಇಲ್ಲಿರುವಂಥದ್ದು ಯಾವ ದೇವರು ಗೊತ್ತಿಲ್ಲ, ಒಳಗಡೆ ಪೂರ್ತಿ ಬಾಗಿಲಾಕ್ಬಿಟ್ಟಿದ್ದಾರೆ. ನೋಡ್ಬೋದು ನೀವಲ್ಲಿ ಒಳಗಡೆ ಪೂರ್ತಿ ಬಾಗಿಲಾಕಿದ್ದಾರೆ. ಇಲ್ಲಿ ಈಚೆಯಿಂದಲೇ ನಾವು ಕೈ ಮುಕ್ಕೊಂಡು ಹೋಗ್ಬೋದು, ನೋಡ್ಬೋದು. ಸೊ ಇಲ್ಲಿ ಕಾಣಿಸುವಂಥದ್ದು ಬಿಲ್ವಪತ್ರೆ ಗಿಡ ನೀವು ನೋಡ್ಬೋದು. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನ ಮುಂದೆ ಏನು ಧ್ವಜಸ್ತಂಭ ಇದೆಯಲ್ಲ, ಈ ಧ್ವಜಸ್ತಂಭದ ಒಂದು ಶಿಲ್ಪಕಲೆಯನ್ನು ನೀವು ನೋಡ್ಬೋದು. ಒಂದೇ ರೀತಿಯಲ್ಲಿ ಕೆತ್ತಿರುವಂಥದ್ದು. ಅದು ಎಷ್ಟು ಅದ್ಭುತವಾಗಿ ಆಗಿನ ಕಾಲಕ್ಕೆ ಹೇಗೆ ಕೆತ್ತಿದ್ದಾರೆ ಅಂದರೆ, ಆ ಲೈನ್ಗಳನ್ನು ನೀವು ಗಮನಿಸಿದ್ರೆ ನಿಮಗೆ ಕಾಣಿಸ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದರೆ. ಅಷ್ಟು ಸುಂದರವಾಗಿ ಇವತ್ತು ಸ್ಕೇಲ್ ಹಾಕ್ಕೊಂಡು ಕೂಡ ಕೆತ್ತೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಕೆತ್ತಿಬಿಟ್ಟು ತಂದು ಇಲ್ಲಿ ನಿಲ್ಲಿಸ್ಬೋದು ಅಂತಂದರೆ. ಮೇಲುಗಡೆ ನೋಡ್ಬೋದು ಅಲ್ಲಿ ಒಂದು ಚಿತ್ರಕಲೆಯನ್ನು ಬಿಡಿಸಿದ್ದಾರೆ ಮಾತ್ರ. ಅದು ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೀವು ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಪಕ್ಕದಲ್ಲೇ ಬಿಲ್ವಪತ್ರೆ ಮರ ಇದೆ. ಸೊ ಹಾಗಾಗಿ ಇದು ಶಿವನ ದೇವಸ್ಥಾನ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ಇರುವಂಥದ್ದೇ ಆ ಒಂದು ಹಾಗೆ ಜ್ಯೋತಿರ್ಲಿಂಗ ಇಲ್ಲಿ ಒಂದು ಇದೆ ಅಂತ ಹೇಳಿದ್ನಲ್ಲ, 108 ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲಿ ಇರುವಂಥ ಒಂದು ಜ್ಯೋತಿರ್ಲಿಂಗವು ಕೂಡ ಅದರಲ್ಲಿ ಒಂದು ಅಂತ ಹೇಳ್ಬೋದು. ಆ ದೇವಸ್ಥಾನದ ಒಳಗಡೆ ಅದು ಇರುವಂಥದ್ದು. ಸೊ ಇಲ್ಲಿ ಹೊರಗಡೆಗೆ ಅದನ್ನು ಬಾಗಿಲಾಕಿರೋದ್ರಿಂದ ನೋಡೋಕ್ಕೆ ಇವತ್ತು ಸಾಧ್ಯ ಇಲ್ಲ. ಸೊ ಮತ್ತೆ ಯಾವತ್ತಾದರೂ ಬಂದಾಗ ಖಂಡಿತವಾಗ್ಲೂ ನೋಡೋಣ. ಹಾಗೆಯೇ ನೀವು ಯಾವತ್ತಾದರೂ ಬಂದಿದ್ದರೆ ಖಂಡಿತವಾಗ್ಲೂ ಬಂದಾಗ ಆ ದೇವಸ್ಥಾನ ಓಪನ್ ಇದ್ದರೆ ಖಂಡಿತವಾಗ್ಲೂ ನೀವು ನೋಡಿಕೊಂಡು ಹೋಗಬಹುದು. ಸೊ ನಾವು ದೇವರಿಗೆ ಕೈ ಮುಗಿದ್ಬಿಟ್ಟು ಕುಂಕುಮ ಇಟ್ಕೊಂಡು ಸೊ ಇಲ್ಲಿಂದ ಮುಂದಕ್ಕೆ ಹೊರಡೋಣ. ಸೊ ಇನ್ನೂ ಕೂಡ ತುಂಬಾ ಈ ಬೆಟ್ಟವನ್ನು ನೋಡೋದಿರೋದ್ರಿಂದ ಸೊ ನಾವು ಮುಂದಕ್ಕೆ ಹೋಗೋಣ. ನೋಡ್ಬೋದು ನೀವು, ನಾಯಿ ಕೂಡ ಬಂದಿದೆ ಇಲ್ಲಿಗೆ. ಸೊ ಇಲ್ಲೂ ಕೂಡ ಒಂದು ದೇವಸ್ಥಾನದ ಒಂದು ಬಾಗಿಲು ಇರುವಂಥದ್ದು ನೋಡೋಣ. ಸೊ ಒಳಗಡೆ ಹೋಗಿ ನೋಡಿದ್ರೆ ಇಲ್ಲಿ ಯಾವುದೇ ಥರ ದೇವಸ್ಥಾನ ಇಲ್ಲ, ಇಲ್ಲಿ ಒಳಗಡೆ ದೇವರಿಲ್ಲ, ಏನಿಲ್ಲ. ಬಹುಶಃ ಇದು ಏನಕ್ಕೆ ಮಾಡಿರ್ತಾರೆ ಅಂತಂದರೆ, ಇಲ್ಲಿ ಯಾರಾದರೂ ಇಲ್ಲಿ ಇರೋದಕ್ಕೆ ಬಹುಶಃ ಮಾಡಿರ್ಬೋದು. ಈ ದೇವಸ್ಥಾನಕ್ಕೆ ಪೂಜಾರಿಗಳಾಗಿರ್ಬೋದು ಅಥವಾ ಬೇರೆ ಯಾರೋ ಇರೋದಕ್ಕೆ ಇಲ್ಲಿ ಮಾಡಿರುವಂಥದ್ದು. ಇದು ಕೂಡ ಒಂದು ಮನೆ ಇರ್ಬೋದು ಅಥವಾ ಸೊ ನೋಡೋಣ. ಓಪನ್ ಮಾಡಿಬಿಟ್ಟು ಒಳಗಡೆ ಏನಿದೆ ಅನ್ನೋದನ್ನು ಇಲ್ಲಿ ಓಪನ್ ಮಾಡಿ ನೋಡೋಣ. ಇಲ್ಲಿ ಏನು ಕಾಣಿಸ್ಬೋದು, ಏನಾದರೂ ಕಾಣಿಸುತ್ತಾ? ಇಲ್ಲ, ಒಳಗಡೆಯಿಂದ ಇದಕ್ಕೆ ಲಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಏನು ಕಾಣಲ್ಲ. ನೋಡ್ಬೋದು ತುಂಬಾ ತಣ್ಣಗಿದೆ ಇಲ್ಲಿ ವಾತಾವರಣ ಅಂತೂ. ಸೊ ಅದೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೆಲ್ಲ ದೀಪಗಳನ್ನು ಇಡೋದಕ್ಕೆ ಬಹುಶಃ ಮಾಡಿರ್ಬೋದು, ಅಥವಾ ಚಿತ್ತಾರಗಳನ್ನು ಬಿಡಿಸೋದಕ್ಕೆ ಚಿತ್ತಾರವಾಗಿರಲಿ ಅಂತ ಹೇಳ್ಬಿಟ್ಟು ಮಾಡಿರ್ಬೋದು, ಅಥವಾ ದೀಪಗಳನ್ನು ಇಡೋದಕ್ಕೆ ಮಾಡಿರ್ಬೋದು. ನೀವು ನೋಡ್ಬೋದು. ನೋಡ್ಬೋದು ಕೋತಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಕೋತಿಗಳ ಹತ್ರ ಮಾತ್ರ ತುಂಬ ಹುಷಾರಾಗಿರಬೇಕು. ಸೊ ಅಲ್ಲಿ ಹೋಗಿದ್ವಿ, ಈಗ ಇಲ್ಲಿ ಒಂದು ಕಡೆ ಮಾತ್ರ ಹೋಗಿಲ್ಲ ನಾವು. ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಸೊ ಇದು ದೇವಸ್ಥಾನದ ಎಲ್ಲ ಹಿಂಭಾಗ, ಇದು ಪ್ರದಕ್ಷಿಣೆ ಮಾಡೋದಕ್ಕೆ ಅದಕ್ಕೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡೋಣ, ಇಲ್ಲಿ ಒಳಗೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇದು ಬಹುಶಃ ಇದು ಮಂಟಪ. ಇದು ಆಹಾ ತುಂಬಾ ತಣ್ಣಗಿದೆ ಮಂಟಪದ ಒಳಗಡೆ ಬಂದಾಗಿದೆ. ತುಂಬಾ ತಣ್ಣಗಿದೆ ಮಂಟಪದ ಒಳಗಡೆ. ಸೂಪರ್ ಆಗಿದೆ. ಇಲ್ಲಿ ಮಲ್ಕೊಂಡ್ಬಿಟ್ರೆ ಮಾತ್ರ ಒಳ್ಳೆ ಒಳ್ಳೆ ತಂಪಾದ ನಿದ್ದೆ ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿ ತಂಪಾಗಿದೆ. ಬಿಸಿಲಿನ ಬೇಗೆಯಿಂದ ಬಂದಿರೋರಿಗೆ ಸೂಪರ್. ನೋಡ್ಬೋದು ಇದು ಕೂಡ ದೊಡ್ಡ ದೊಡ್ಡ ಕಲ್ಲಿನ ಕೂಸಗಳನ್ನು ಹಾಕ್ಬಿಟ್ಟು ಮಾಡಿರುವಂಥದ್ದು ಈ ಒಂದು ಮಂಟಪದ ವಿಶೇಷ.
ಬೇಗ ಬೇಗ ಹೋಗೋಣ. ಇಲ್ಲಿ ಅನೇಕ ಬುರ್ಜುಗಳು ನೋಡೋಕ್ಕೆ ನಮಗೆ ಸಿಗುತ್ತೆ. ಅನೇಕ ಬುರ್ಜುಗಳಿದ್ದಾವೆ. ಅದ್ರ ಜೊತೆಗೇ ಅನೇಕ ಕೋತಿಗಳು ಕೂಡ ಇದ್ದಾವೆ. ತುಂಬ ಕೇರ್ಫುಲ್ಲಾಗಿ ಇಲ್ಲಿ ಎಲ್ಲ ಓಡಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಕೋತಿಗಳ ದಾಳಿಗೆ ನಾವು ಸಿಲುಕಬಹುದು. ಸೊ ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಹೋಗೋಣ. ಇದು ನೋಡ್ಬೋದು, ಕೋಟೆಯ ತುದಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಈ ಕೋಟೆಯಿಂದ ನಮಗೆ ನೋಡಿದ್ರೆ ಈ ಥರ ನಮಗೆ ನೋಡೋಕ್ಕೆ ಸಿಗುತ್ತೆ ಕೆಳಗಡೆಗೆ. ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥದ್ದು ಇನ್ನೊಂದು ದೊಣೆ. ಇದು ಕೂಡ ಒಂದು ನೀರನ್ನು ಕೊಯ್ಲು ಮಾಡೋದಕ್ಕೆ ಇರುವಂಥದ್ದು. ಬಟ್ ಇವಾಗ ಇಲ್ಲಿ ನೀರಿಲ್ಲ, ಎಲ್ಲ ಬತ್ತೋಗ್ಬಿಟ್ಟಿದೆ. ಮಳೆ ಬಂದಾಗ ಮಾತ್ರ ಇಲ್ಲಿ ನೀರು ಇರುವಂಥದ್ದು ಅನಿಸುತ್ತೆ. ಸೊ ಇದಿಷ್ಟು.